ರಾಹುಲ್ ಗಾಂಧಿ ಅವರು ನಿನ್ನೆ ಆರೋಪ ಮಾಡಿದ್ರು ಸರ್, ಅದೆಲ್ಲ ಸುಳ್ಳು ಅಂತ ಹೇಳಿ ಬಿಜೆಪಿ ಅವರು ಫ್ಯಾಕ್ಟ್ ಚೆಕ್ ಮಾಡ್ತಿರುವಂಥದ್ದು ಸರ್. ಫ್ಯಾಕ್ಟ್ ಚೆಕ್ ಮಾಡಿ ಬಿ ಜೆ ಪಿ ಯಾಕೆ ಫ್ಯಾಕ್ಟ್ ಚೆಕ್ ಮಾಡಬೇಕು? ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ, ಫ್ಯಾಕ್ಟ್ ಎಲ್ಲ ಚೆಕ್ ಮಾಡೇ ಕೊಟ್ಟಿದ್ದೀವಿ. ಬಿ ಜೆ ಪಿಯವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆಯಿತಾ? ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈಗ ಈ ಥರದೆಲ್ಲ ಬೇರೆ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಕ್ಷೇತ್ರಗಳಲ್ಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಯ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ಈ ಥರ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ಬೇರೆ ಬೇರೆ ಕಡೆ ಕೂಡ ಆಗಿದೆ ಅಂತ ಅವ್ರಿಗೆ ಹೇಳಿದ ಮೇಲೆ ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಬೇಕಾಗ್ತದಲ್ಲ. ಸರ್, ಬಿಹಾರದಲ್ಲಿ ಏನು ಮತದಾರ ಪಟ್ಟಿ ಪರೀಕ್ಷೆಯನ್ನು ಮಾಡಿ ನಿನ್ನೆ ಇ.ಸಿ ಅವ್ರು ಬಿಟ್ಟಿದ್ದಾರೆ ಸರ್, ಅದರಲ್ಲಿ ಯಾವುದೇ ರೀತಿ ಆ ರೀತಿ ಆಗಿಲ್ಲ ಅಂತ ಹೇಳಿ ಸರ್. ನೋಡಿ, ಬಿಹಾರ ಬಗ್ಗೆ ಈಗಾಗಲೇ ಅದು ದೊಡ್ಡ ಚುನಾವಣೆ ಹತ್ತಿರದಲ್ಲಿದ್ದಾಗ ಅವರು ದೊಡ್ಡ ಪ್ರಮಾಣದಲ್ಲಿ ಸುಮಾರು 60-70 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಹೆಸರು ತೆಗಿತಾ ಇದ್ದಾರೆ. ಅನೇಕ ಜನ ಇದನ್ನು ಈ ರೀತಿಯಾಗಿ ಚುನಾವಣೆ ಹತ್ತಿರ ಇದ್ದಾಗ ಏಕದಮ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೆಗೆದಾಕಿದಾಗ ಎಷ್ಟೋ ಜನರ ಮತ ಹಕ್ಕನ್ನು ಕೂಡ ಕಸಿಯುವಂಥದ್ದು ಆಗ್ತಾಯಿದೆ. ಅದು ಆಗಬಾರ್ದು. ಇವತ್ತು ಚುನಾವಣಾ ಆಯೋಗದ ಬಗ್ಗೆ ಸಂಶಯ ಮೂಡಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಅವರ ನಡೆ ಮತ್ತು ಅವ್ರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅದು ಇವತ್ತು ಒಂದು ಸ್ವಾಯತ್ತತೆ ಸಂಸ್ಥೆಯಾಗಿ ಸ್ವತಂತ್ರವಾಗಿ ಅವರು ನಡೆಸ್ಕೊಂಡು ಬರ್ತಾ ಇಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆಗುವಂಥ ಪ್ರಕ್ರಿಯೆಗಳಲ್ಲಿರ್ಬೋದು, ಚುನಾವಣೆಯ ದಿನಾಂಕ ನಿಗದಿ ಮಾಡೋದು ಇರ್ಬೋದು, ಚುನಾವಣೆ ಸಂದರ್ಭಗಳಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆದಾಗ ಅದು ವಿರೋಧ ಪಕ್ಷದವ್ರ ಮೇಲೇ ಬೇರೆ ಥರ ಕ್ರಮ, ಬಿ ಜೆ ಪಿಯವ್ರ ಮೇಲೆ ಏನು ಕ್ರಮನೇ ತೊಗೊಳ್ಳೋದಿಲ್ಲ, ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಈಗ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಚುನಾವಣಾ ಆಯೋಗ ಪಾರದರ್ಶಕವಾಗಿ ನಡ್ಕೋಬೇಕು. ಪಾರದರ್ಶಕತೆಯಿಂದ ಅವರು ನಡ್ಕೊಳ್ಳದೆ ಹೋದರೆ ಇದು ಭಾಳಷ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥ. ಅದೇ ರಾಹುಲ್ ಗಾಂಧಿಯವರು ಇವತ್ತು ಈ ವಿಷಯ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಅಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಅದಕ್ಕೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು. ಮತ್ತು ವಿರೋಧ ಪಕ್ಷಗಳನ್ನು ಚುನಾವಣಾ ಆಯೋಗ ವಿರೋಧಿಗಳಂಥ ರೀತಿಯಾಗಿ ಚುನಾವಣಾ ಆಯೋಗ ಆ ರೀತಿಯಾಗಿ ವರ್ತಿಸಬಾರ್ದು. ಏನೇನು ಅಂಶಗಳು ನಿನ್ನೆ ಮೊನ್ನೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದಕ್ಕೆ ಸರಿಯಾದ ಸ್ಪಷ್ಟನೆ ನೀಡಲಿ. ಅದನ್ನು ನೀಡ್ತಾ ಇಲ್ಲ ಅವರು. ಸುಮ್ಮನೆ ಅಫಿಡೇವಿಟ್ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ, ಎಲ್ಲ ಆ ಥರ ಹಾರಿಕೆ ಉತ್ತರಗಳು ನಮಗೆ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಸೋತಾಗ ಮತಗಳತನ ಆಗಿರಲಿಲ್ಲ, ನಂತರ ಮಹಾರಾಷ್ಟ್ರದಲ್ಲೂ ಕೂಡ MP ಸೀಟ್ಗಳು ಜಾಸ್ತಿ ಬಂದರೆ ಅವಾಗ ಮತಗಳತನ ಆಗಿರಲಿಲ್ಲ. ಇವಾಗ ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ನೋಡಿ, ಈಗ ನಾವು ಸುಮ್ಮನೆ ಏನೋ ಮಾಹಿತಿ ಇಲ್ಲದೇ ಮಾತಾಡ್ತಾ ಇಲ್ಲ. ಸ್ಪಷ್ಟ ಮಾಹಿತಿಯನ್ನು ತಗೊಂಡು ಅದರಲ್ಲೂ ಕೂಡ 6 ತಿಂಗಳು 7-8 ತಿಂಗಳು ಅದರ ಬಗ್ಗೆ ಅಷ್ಟು ಸುಲಭ ಇಲ್ಲ. ಅದನ್ನು ಮಾಡಿ ಎಲ್ಲ ಡೇಟಾವನ್ನು ಮಾಹಿತಿಗಳನ್ನು ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ಮುಂದೆ ಇಟ್ಟಿದ್ದಾರೆ. 1 ಲಕ್ಷ ಮತದಾರರು ಯಾರು, ಅದರಲ್ಲಿ ಆಗಿರುವಂಥ ಅವ್ಯವಹಾರ ಏನು ಅಂತ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ಸುಮ್ಮನೆ ನೀವು ಬೇರೆ ಬೇರೆದೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ. ಸಿಎಂ ಇಬ್ರಾಹಿಂ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಮತಗಳನ್ನ ಖರೀದಿ ಮಾಡಿ ಗೆದ್ದಿದ್ದಾರೆ ಬಾದಾಮಿ ಕ್ಷೇತ್ರದಲ್ಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಬ್ರಾಹಿಂ ಅವರು ಮಾತು ನೀವು ಅವ್ರಿಗೆ ಹೋಗಿ ಕೇಳಿ, ಅವ್ರು ಒಂದೊಂದು ದಿವಸ ಒಂದೊಂದು ಥರ ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ಮಾನ್ಯತೆ ಕೊಡೋಕ್ಕಾಗೋದಿಲ್ಲ. ಸಿಎಂ ಅವರು ದೇವರಾಜ ಅರಸು ದಾಖಲೆ ಮೂಡ್ತಾರೆ ಸರ್. ಈಗ CM ಅವರು ಈಗ 7 ವರ್ಷ ಆಗಿದೆ, ಇನ್ನೂ ಎಷ್ಟು ವರ್ಷ ಇರ್ತಾರೆ? ಖಂಡಿತವಾಗಿಯೂ ಅವರು ಹೆಚ್ಚು ವರ್ಷ ಮುಖ್ಯಮಂತ್ರಿಯಾಗಿ, ಈಗ ಮುಖ್ಯಮಂತ್ರಿಯ ವಿಚಾರದ ಬಗ್ಗೆ ಇನ್ನೇನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ದೆಹಲಿಯಲ್ಲೆಲ್ಲ ಚರ್ಚೆ ಆಗಿದೆ. ಅದರಿಂದ ಅವರು ಎಲ್ಲ ದಾಖಲೆಗಳು ಮುರಿಲಿ, ದೇವರಾಜ ಅರಸು ದಾಖಲೆ ಮುರಿಲಿ, ಇನ್ಯಾವುದು ಬೇರೆ ದಾಖಲೆ ಅದನ್ನು ಕೂಡ ಮುರಿಲಿ. ಸರ್, ಇದೊಂದು ಸರ್ ನಮ್ಮ ಕ್ಲಿನಿಕ್ ಕಾನ್ಸೆಪ್ಟ್ ಸಂಪೂರ್ಣ ವಿಫಲವಾಗಿರುವಂಥದ್ದು. ಸುಮ್ಮನೆ ಅಲ್ಲಿ ದವಾಖಾನೆ ತೆಗೆದು ನೋಡಿ, ಕೆಲವು ಕಡೆ ಅದು ಕಾಂಟ್ರಾಕ್ಟ್ ಮೇಲೆ ತೊಗೋಬೇಕಲ್ಲ ಡಾಕ್ಟರ್ಸು, ಅವ್ರುಗಳು ಬರ್ತಾ ಇಲ್ಲ. ಅನೇಕ ಕಡೆ ಅವರು ಬರೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಸಂಬಳವನ್ನು ಕೂಡ ಹೆಚ್ಚು ಮಾಡಿಸಿದ್ದೇನೆ. ಈಗ 60,000 ಇದ್ದದ್ದು 75,000 ಮಾಡಿಸಿದ್ದೀನಿ. ಮತ್ತೆ ಹೊಸದಾಗಿ ಕಾಂಟ್ರಾಕ್ಟ್ ಕರೀರಿ ಅಂತ ಹೇಳಿದ್ದೀನಿ. ಆದ್ದರಿಂದ ಅದರಲ್ಲೂ ಕೂಡ ಭರ್ತಿ ಆಗದೆ ಹೋದರೆ ಈಗ MBBS ಡಾಕ್ಟರ್ಸ್ ಎಲ್ಲ ನಾವು ತೊಗೊಳ್ತಾ ಇದ್ದೀವಿ, ಏನು ಕಡ್ಡಾಯ ಸೇವೆ ಅಡಿಯಲ್ಲಿ. ಅವರೀಗ ಸುಮಾರು 4,000 ಜನ ಡಾಕ್ಟರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಸುಮಾರು 2,000 ಹುದ್ದೆಗಳು ಖಾಲಿ ಇದೆ. ಸೊ ಎಲ್ಲ ಈ ಡಾಕ್ಟರ್ಸ್ನು ಕೂಡ ಅಲ್ಲಿಗೆ ನಾನು ಹಾಕೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದೀನಿ. ಗ್ರಾಮೀಣ ಭಾಗದಲ್ಲಿ ವೈದ್ಯರೇ ಸಿಗ್ತಾ ಇಲ್ಲ ಸರ್, ಯಾಕಂದರೆ MBBS ಮಾಡಿದವರು ಬರ್ತಾನೆ ಇಲ್ಲ, ಯಾಕಂದರೆ ವೇತನ ಕಡಿಮೆ ಇರೋ ಹಿನ್ನೆಲೆಯಲ್ಲಿ. ಅದಕ್ಕೆ ಈಗ 70,000 ಮಾಡಿದ್ದೀನಿ. NHM ಏನು ನಮ್ಮ ಪೇಮೆಂಟ್ ಇದೆ ಅದನ್ನು ಹೆಚ್ಚು ಮಾಡಿದ್ದೀನಿ. ಅದನ್ನು ಹೆಚ್ಚು ಮಾಡೋ ಮುಖಾಂತರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇದರಲ್ಲೂ ಕೂಡ ಯಾರ್ಯಾರು ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅದರಲ್ಲಿ ಭಾಳಷ್ಟು ಜನ ಇದುವರೆಗೂ ಕೋರ್ಟು ಕಚೇರಿಗಳೆಲ್ಲ ಮಾಡಿಕೊಂಡು ಭಾಳ ವರ್ಷಗಳಿಂದ ಬಂದಿಲ್ಲ. ಈಗ ಅವ್ರಿಗೆ ಈ ಸಲ ನಾವು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿದ್ದೇವೆ. ನಮ್ಮಲ್ಲಿ ಈಗಾಗಲೇ 4,000 ಜನ ರಿಜಿಸ್ಟರ್ ಆಗಿದ್ದಾರೆ.
ಅದರಿಂದ ಖಂಡಿತವಾಗಿಯೂ ಅದರ ಮುಖಾಂತರ ಈ ಎಲ್ಲ ಹುದ್ದೆಗಳು ಭರ್ತಿ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಇನ್ನೊಂದು ಸಾಕಷ್ಟು ವೈದ್ಯರಿಗೆ ಸಮಯ ಪ್ರಜ್ಞೆ ಅನ್ನೋದಿಲ್ಲ ಸರ್, ಸಮಯಕ್ಕೆ ಬರ್ತಾರೆ. ಈಗ ನಾವು ಹೊಸ ವ್ಯವಸ್ಥೆ ತೊಗೊಂಬಂದಿದ್ದೀವಿ, ಅಟೆಂಡೆನ್ಸ್ ಸಿಸ್ಟಮ್ಮು. ಬೆಳಗ್ಗೆ ಅವರು ಎಷ್ಟು ಗಂಟೆಗೆ ಅವರ ಒಂದು ಸರ್ವಿಸ್ ಸಮಯ ಇರ್ತದೆ, ಸೇವಾ ಸಮಯ, ಅದರ ಅನುಸಾರ ಈಗ 9 ಗಂಟೆಯಿಂದ 4 ಗಂಟೆ ಅಂತ ಇದ್ದರೆ ಬೆಳಗ್ಗೆ ಅವ್ರ ಮೊಬೈಲ್ ಮುಖಾಂತರನೇ ಅವರ ಒಂದು ಏನು ಮುಖದ ಒಂದು ಪರಿಚಯನ ಆ ಮೊಬೈಲಲ್ಲಿ ಅದು ಕ್ಯಾಪ್ಚರ್ ಮಾಡ್ತದೆ, ಫೇಸ್ ರೆಕಗ್ನಿಷನ್ನು, ಮತ್ತು ಅವರ ಒಂದು ಸ್ಥಳ ಲೊಕೇಶನ್ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತದೆ. ಸೊ ಈಗ ಇಂಥ ಒಂದು ಸ್ಥಳದಲ್ಲಿ ಅವರು ಬೆಳಗ್ಗೆ 9 ಗಂಟೆಗೆ ಬಂದು ಅವರು ಫೇಸ್ ರೆಕಗ್ನಿಷನ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕು. ಅಟೆಂಡೆನ್ಸ್ ಈಗ ಹೊಸ ಸಿಸ್ಟಮ್ ತೊಗೊಂಬಂದಿದ್ದೀವಿ. 90% ಜನ ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೆ, ಇನ್ನು 10% ಜನ ಮಾತ್ರ ಬಾಕಿ. ಈಗ ಅದ್ರ ಮುಖಾಂತರ ನಾವು ಅಟೆಂಡೆನ್ಸನ್ನು ನಾವು ಮಾನಿಟರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ಬರೀ ವೈದ್ಯರು ಒಬ್ಬರೇ ಇಲ್ಲ, ವೈದ್ಯರು, ನರ್ಸು, ಟೆಕ್ನಿಷಿಯನ್ನು ಎಲ್ಲರೂ ಕೂಡ ಅಟೆಂಡೆನ್ಸ್ ಮಾರ್ಕ್ ಆಗಬೇಕು. ಅದಕ್ಕೆ ಸಾಫ್ಟ್ವೇರೇ ಮಾಡಿಬಿಟ್ಟಿದ್ದೀವಿ. ಅವ್ರ ಮೊಬೈಲ್ ಮುಖಾಂತರನೇ ಅವರು ಆ್ಯಪ್ ಮುಖಾಂತರ ಅಟೆಂಡೆನ್ಸನ್ನು ಮಾರ್ಕ್ ಮಾಡಬೇಕು. ಜನರಿಕ್ ಔಷಧಿಗಳ ಕಥೆ ಏನಾಯ್ತು ಸರ್? ಅದು ಸ್ಥಳಾಂತರ ಸರ್, ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಅದು ಈಗ ನಾವು ಈಗ ತೀರ್ಮಾನ ತೊಗೊಂಡಿದ್ದೀವಲ್ಲ. ಸೊ ಅವರವರ ಏನಾದರೂ ಕೆಲವರೆಲ್ಲ MOUಗಳು ಮಾಡ್ಕೊಂಡಿದ್ದಾರೆ. MOU ಇರುವಂಥ ಅವಧಿವರೆಗೂ ಇರ್ತಾರೆ. ಅವಧಿ ಮುಕ್ತಾಯ ನಂತರ ನಮ್ಮ ಆವರಣಗಳಲ್ಲಿ ಎಲ್ಲೂ ಕೂಡ ಔಷಧಿ ಮಾರಾಟ ಆಗಬಾರ್ದು ಅಷ್ಟೇ. ನಮ್ಮ ಇನ್ನೊಂದು ಸರ್, ಚಿಕ್ಕೋಡಿಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು ಸರ್. ADHO ಆಗಿರ್ಬೋದು, ನಂತರ ಅಲ್ಲಿ ವೈದ್ಯರ ನಡುವೆ ಸಾಕಷ್ಟು ಜಟಾಪಟಿ ಇರುವಂಥದ್ದು. ನಾವು ಉದ್ಘಾಟನೆ ಮಾಡಿಲ್ಲ ಅಂತೇಳಿ ಅವರು ಉದ್ಘಾಟನೆ, ಸಾಕಷ್ಟು ಗೊಂದಲ ಇದೆ ಸರ್. ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತಾರೆ? ಈಗ ಅದ್ರ ಬಗ್ಗೆ ಈಗಾಗಲೇ ಕೆಲವು ಕ್ರಮ ತೊಗೊಂಡಿದ್ದಾರೆ, ಮತ್ತು ಈಗ ಅದನ್ನು ಕೂಡ ಉದ್ಘಾಟನೆ ಆಗಬೇಕಾಗಿದೆ. ಅಲ್ಲಿ ಇನ್ನು ಉದ್ಘಾಟನೆ ಆಗಿಲ್ಲ ಸರ್, ಮತ್ತೆ ಈಗ ವರ್ಕ್ ನಡೀತಾ ಇದೆ ಸರ್, ಅಲ್ಲಿ ಆಪರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಹೌದು. ಸೌಲಭ್ಯ ಮೂಲಭೂತ ಸೌಲಭ್ಯಗಳು ಇಲ್ಲ ಸರ್. ಏನು ಸೌಲಭ್ಯ ಇಲ್ಲ? ನಾನು ವಿಚಾರಿಸ್ತೀನಿ, ಅದನ್ನು ವಿಚಾರಿಸ್ತೀನಿ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ಅವಧಿ ಮೀರಿದ ಔಷಧಿಗಳು ಪತ್ತೆಯಾಗಿದೆ ಸರ್. ನಿನ್ನೆ ಲೋಕಾಯುಕ್ತರು ನೋಡಿ, ಎಲ್ಲ ನಮ್ಮಲ್ಲಿರುವಂಥ ಔಷಧಿಗಳಲ್ಲಿ ಪ್ರತಿ ವರ್ಷ ಒಂದು 3ರಿಂದ 4% ಔಷಧಿ ಎಕ್ಸ್ಪೈರ್ ಆಗ್ತದೆ. ಯಾಕೆ 100ಕ್ಕೆ 100 ಎಲ್ಲ ಬಳಕೆ ಆಗುತ್ತೆ ಹೇಳೋಕ್ಕಾಗಲ್ಲ ನಾವು. ಅದಕ್ಕೆ ಅದನ್ನು ಉಗ್ರಾಣದಲ್ಲಿ ಅದು ಪ್ರತ್ಯೇಕವಾಗಿ ಬೇರೆ ಕಡೆ ಇಟ್ಟಿರುವಂಥದ್ದು, ಅದು ಸಾರ್ವಜನಿಕ ಬಳಕೆಗೆ ಇಟ್ಟಿಲ್ಲ. ಅದನ್ನು ಪ್ರತ್ಯೇಕವಾಗಿ ಮಾರ್ಕ್ ಮಾಡಿ ಇದೆಲ್ಲ ಕೂಡ ಎಕ್ಸ್ಪೈರ್ ಆಗಿದೆ ಅಂಥೇಳಿ ಪ್ರತ್ಯೇಕವಾಗಿ ಬೇರೆ ಕಡೆ ಇಟ್ಟಿದೆ. ಅದಕ್ಕೊಂದು ಟೆಂಡರ್ ಮುಖಾಂತರ ಅದನ್ನು ನಾವು ವಿಲೇ ಮಾಡ್ತೀವಿ, ಅಂದರೆ ಡಿಸ್ಟ್ರಾಯ್ ಮಾಡಬೇಕು ಅವರು. ಅದಕ್ಕೆ ಒಂದು ಪ್ರಕ್ರಿಯೆ ಇದೆ. ಅದಕ್ಕೋಸ್ಕರ ಅದು ಅವರು ಅಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಒಂದು ಪ್ರಕ್ರಿಯೆ ಮುಖಾಂತರ ಅದನ್ನು ವಿಲೇ ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ತಾರೆ. ಅದು ಸಾರ್ವಜನಿಕ ಬಳಕೆಗೆ ಇಟ್ಟಿಲ್ಲ ಅಲ್ಲಿ. ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಸರ್, ಅದೆಲ್ಲ ಸುಳ್ಳು ಅಂತ ಹೇಳಿ BJP ಅವರು ಫ್ಯಾಕ್ಟ್ ಚೆಕ್ ಮಾಡ್ತಿರುವಂಥದ್ದು ಸರ್. ಫ್ಯಾಕ್ಟ್ ಚೆಕ್ BJP ಯಾಕೆ ಫ್ಯಾಕ್ಟ್ ಚೆಕ್ ಮಾಡಬೇಕು? ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ, ಫ್ಯಾಕ್ಟೆಲ್ಲ ಚೆಕ್ ಮಾಡೇ ಕೊಟ್ಟಿದ್ದೀವಿ. BJP ಅವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಆಯಿತಾ? ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈಗ ಈ ಥರದೆಲ್ಲ ಬೇರೆ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಕ್ಷೇತ್ರಗಳಲ್ಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಯ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ಈ ಥರ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ಬೇರೆ ಬೇರೆ ಕಡೆ ಕೂಡ ಆಗಿದೆ ಅಂತ ಅವ್ರು ಹೇಳಿದ ಮೇಲೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಬೇಕಾಗ್ತದಲ್ಲ ಸರ್. ಬಿಹಾರದಲ್ಲಿ ಏನು ಮತದಾರ ಪಟ್ಟಿ ಪರೀಕ್ಷೆಯನ್ನು ಮಾಡಿ ನಿನ್ನೆ EC ಅವ್ರು ಬಿಟ್ಟಿದ್ದಾರೆ ಸರ್, ಅದರಲ್ಲಿ ಯಾವುದೇ ರೀತಿ ಆ ರೀತಿ ಆಗಿಲ್ಲ ಅಂತ ಹೇಳಿ ಸರ್. ನೋಡಿ, ಬಿಹಾರ ಬಗ್ಗೆ ಈಗಾಗಲೇ ಅದು ದೊಡ್ಡ ಚುನಾವಣೆ ಹತ್ತಿರದಲ್ಲಿದ್ದಾಗ ಅವರು ದೊಡ್ಡ ಪ್ರಮಾಣದಲ್ಲಿ ಸುಮಾರು 60-70 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಹೆಸರು ತೆಗಿತಾ ಇದ್ದಾರೆ. ಅನೇಕ ಜನ ಇದನ್ನು ಈ ರೀತಿಯಾಗಿ ಚುನಾವಣೆ ಹತ್ತಿರ ಇದ್ದಾಗ ಏಕದಮ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೆಗೆದಾಕಿದಾಗ ಎಷ್ಟೋ ಜನರ ಮತ ಹಕ್ಕನ್ನು ಕೂಡ ಕಸಿಯುವಂಥದ್ದು ಆಗ್ತಾ ಇದೆ. ಅದು ಆಗಬಾರ್ದು. ಇವತ್ತು ಚುನಾವಣಾ ಆಯೋಗದ ಬಗ್ಗೆ ಸಂಶಯ ಮೂಡಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಅವರ ನಡೆ ಮತ್ತು ಅವ್ರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅದು ಇವತ್ತು ಒಂದು ಸ್ವಾಯತ್ತತೆ ಸಂಸ್ಥೆಯಾಗಿ ಸ್ವತಂತ್ರವಾಗಿ ಅವರು ನಡೆಸ್ಕೊಂಡು ಬರ್ತಾ ಇಲ್ಲ.